ಹಲೋ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ. ಜೈ ಗಣೇಶ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಭೋಗಿ ಹಬ್ಬ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲಿಯೂ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಭೋಗಿ ಹಬ್ಬದ ವಿಶೇಷ ಮಾಡಿದ್ದೀನಿ. ನೀವು ಹಬ್ಬ ಕಳೆದ ಮೇಲೂ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತ ನನ್ನ ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಇದರಿಂದ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ತುಂಬ ಸಿಲುವಾಗಿ, ಗರ್ಗರಿಯಾಗಿ ಅಥವಾ ಮೃದುವಾಗಿ ಹೇಗೆ ಬೇಕಾದರೂ ಮಾಡ್ಕೋಬೋದು. ಧಾನ್ಯವನ್ನು ಬಳಸಿ ಮಾಡಿದ್ದೀನಿ. ಏನಾದರೂ ವಿಶೇಷ ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೀವು ನೋಡಿ, ಮಾಡಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ ನೋಡಿ, ಇಲ್ಲಿ ನಾನು ಈ ಪಾವು ತೋರಿಸ್ತಾ ಇದ್ದೀನಲ್ಲ, ಆ ಪಾವ್ನಲ್ಲಿ 3 ಪಾವು ಸೊಸೈಟಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಕೇರಿ ಧೂಳನ್ನೆಲ್ಲ ತೆಗೆದು ತೊಗೊಂಡಿದ್ದೀನಿ 3 ಪಾವು. ಹಾಗೆ 1 ಪಾವು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಅಂದರೆ ಉದ್ದಿನ ಬೇಳೆ, ನೀವು ಉದ್ದಿನ ಕಾಳಿದ್ರೆ ನಡೆಯುತ್ತೆ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಆದರೆ 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಇದಿಷ್ಟನ್ನು ಈಗ ಚೆನ್ನಾಗಿ ತೊಳೆದು ಕೊಳೆ ಹೋಗೋವರೆಗೂ ತೊಳಿಬೇಕು. ಚೆನ್ನಾಗಿ ತೊಳೆದು ಒಂದು 6 ಗಂಟೆಗಳ ಕಾಲ ನೆನೆಸ್ಕೊಂಡು ಬರ್ತೀನಿ. ನೋಡಿ ಸ್ನೇಹಿತರೆ, ಸ್ವಲ್ಪ ಕೂಡ ಬಿಳಿ ನೀರಿರಬಾರ್ದು, ಚೆನ್ನಾಗಿ ಕಾಣಬೇಕು. ಹೀಗೆ ಕಸ ಎಲ್ಲ ಧೂಳೆಲ್ಲ ಹೋಗೋ ಹಂಗೆ ತೊಳ್ಕೊಂಡಿರಬೇಕು. ಈಗ ಇದೇ ನೀರನ್ನು ಬಳಸಿ ನಾನು ನುಣ್ಣಗೆ ರುಬ್ಕೊಂಡು ನಂತರ ಉಪ್ಪು ಹಾಕಿ ತಿರುವಿಟ್ಟು ನಿಮಗೆ ತೋರಿಸ್ತೀನಿ. ಈ ನೀರನ್ನೇ ಹಾಕಿ ರುಬ್ಕೋಬೇಕು, ಯಾಕೆಂದರೆ ಚೆನ್ನಾಗಿ ಕೊಳೆ ಹೋಗೋವರೆಗೂ ತೊಳೆದಿರ್ತೀವಿ ನಾವು. ಬೇರೆ ಎಕ್ಸ್ಟ್ರಾ ನೀರು ಹಾಕಿ ರುಬ್ಬಬೇಡಿ, ಯಾಕೆಂದರೆ ನಿಮಗೆ ಉದುಗ್ ಬರಲ್ಲ, ಉಪ್ಪು ಬರಲ್ಲ. ಈ ನೀರಲ್ಲೇ ರುಬ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಜಾರ್ನು ಸಹ ಇದೇ ನೀರಿನಲ್ಲೇ ತೊಳೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸಿಗೆ ಆಚೆಗೆ ಹಾಕ್ತೀನಿ. ಎಲ್ಲವನ್ನು ನಾವು ನೆನೆ ಹಾಕಿರೋ ನೀರಿನಲ್ಲೇ ತೊಳ್ಕೊಬೇಕು. ನೋಡಿ, ಹೀಗೆ ಅರ್ಧ ಪಾತ್ರೆ ಆಗಿದೆ. ನೋಡಿ, ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನನ್ನ ಅಂಗೈಯಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ತಿರುವಿ ಇಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಮತ್ತೆ ನಿಮಗೆ ಸಿಗ್ತೀನಿ. ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ದೀನಿ. ನೆನ್ನೆ ದೋಸೆ ಸಂಪಣ ಉಪ್ಪು ಹಾಕಿ ತಿರುವಿಟ್ಟಿದ್ನಲ್ಲ, ಈಗ ನೋಡೋಣ. ನೋಡಿ ಹೇಗೆ ಉಪ್ಕೊಂಡು ಬಂದಿದೆ ಅಂತ. ನಾನು ತೋರಿಸಿರೋ ವಿಧಾನದಲ್ಲಿ ಮಾಡಿದ್ರೆ, ಅದೇ ನೀರಲ್ಲೇ ರುಬ್ಕೊಂಡ್ರೆ ಹೀಗೆ ಚಳಿಯಲ್ಲೂ ಸಹ ಉಬ್ಬಿ ಬರುತ್ತೆ. ಇವತ್ತು ಭೋಗಿ ಹಬ್ಬ ಆಗಿರೋದ್ರಿಂದ ನಾನು ಅಲಸಂದೆ ಕಾಳು ದೋಸೆ ಮಾಡ್ತಾಯಿದ್ದೀನಿ. ನಾನು ಯಾವ ಪಾವಲ್ಲಿ ಅಕ್ಕಿ ಹಾಕ್ಕೊಂಡಿದ್ನೋ ಅದೇ ಪಾವಲ್ಲಿ 1 ಪಾವು ಅಲಸಂದೆ ಕಾಳನ್ನ ನೆನೆ ಹಾಕ್ಕೊಂಡಿದ್ದೆ ರಾತ್ರಿ. ಈಗ ಇದ್ರ ಜೊತೆಗೆ ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ. ಜೊತೆಗೆ ಸ್ವಲ್ಪ ಚಕ್ಕೆ ಮತ್ತು ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಸಂಪಣಕ್ಕೆ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಜೀರಿಗೆ ಇದ್ದರೆ ನೀವು ಜೀರಿಗೆಯನ್ನು ಹಾಕ್ಕೋಬೋದು. ನಾನೇನು ಜೀರಿಗೆ ಉಪಯೋಗಿಸ್ತಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪುದೀನ ಎಲ್ಲ ಹಾಕ್ಕೊಂಡು ರುಬ್ಕೋಬೋದು. ಬೆಳ್ಳುಳ್ಳಿ ಹಾಕೋರು ಬೆಳ್ಳುಳ್ಳಿ ಹಾಕ್ಬೋದು. ನಾನು ಅದನ್ನು ಯಾವುದನ್ನು ಉಪಯೋಗಿಸ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಘಮ್ ಅಂತ ಇದೆ. ಶುಂಠಿ ಚಕ್ಕೆ ಎಲ್ಲ ಹಾಕಿರೋದ್ರಿಂದ ಈಗ ಇದರಲ್ಲಿ ರುಚಿಕರವಾದ ಗರಿಗರಿಯಾದ ಅಥವಾ ಮೃದುವಾದ ಮಸಾಲೆ ದೋಸೆಯನ್ನು ಮಾಡ್ಕೊಳ್ಳೋಣ. ಇಲ್ಲೇ ಖಾರ ಸಾಕಷ್ಟಿರೋದ್ರಿಂದ ಮಸಾಲೆ ದೋಸೆಗೆ ಎಕ್ಸ್ಟ್ರಾ ಖಾರವನ್ನು ನಾವು ಹಾಕ್ತೀವಲ್ಲ, ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ತವ ಇಟ್ಕೊಂಡಿದ್ದೀನಿ, ಕಾದು ಬಂದಿದೆ. ನೀರು ಹಾಕಿ ಒರೆಸಿ ಈಗ ದೋಸೆ ಸಂಪಣವನ್ನು ತಿರುವಿ ಚೆನ್ನಾಗಿ, ನಾವು ಯಾವಾಗಲೂ ತಿರುಗಿಕೊಂಡೇ ಬಿಡಬೇಕು. ಈಗ ದೋಸೆ ಸಂಪಣವನ್ನು ತಿರುಗಿಕೊಂಡು ಬಿಡ್ತೀನಿ. ನೋಡಿ, ತುಂಬ ಗರಿಗರಿಯಾಗಿ ಅಥವಾ ಮೃದುವಾಗಿ ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಬಹಳ ಚೆನ್ನಾಗಿರುತ್ತೆ. ಪಲ್ಯ ಮತ್ತು ಚಟ್ನಿಯೊಂದಿಗಂತೂ ಸಖತ್ತಾಗಿರುತ್ತೆ. ನೀವು ತರಕಾರಿ ಸಾರುಗಳಿದ್ರೂ ಆಗುತ್ತೆ, ಗೊಜ್ಜುಗಳಿದ್ರೂ ನಡೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ಆದರೆ ಬಿಡಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ. ನಂತರ ಮೀಡಿಯಮಿಂದ ಐ ಫ್ಲೇಮ್ಗೆ ಇಟ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಲಿಡ್ನ ಬೇಕಾದ್ರೂ ಕ್ಲೋಸ್ ಮಾಡಿ ಬೇಯಿಸ್ಕೋಬೋದು. ನಾನೇನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇಲ್ಲ, ಹಾಗೆ ಬೇಯಿಸ್ಕೊತೀನಿ. ಈಗ ಸುತ್ತ ಬೆಂದ ನಂತರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ತೀನಿ. ಕ್ರಿಯಾ ಫುಡ್ಸ್ರವರ ಗಾಣದಿಂದ ತೆಗೆದಂಥ ಕಡಲೆಕಾಯಿ ಎಣ್ಣೆಯನ್ನು ನಾನು ಬಳಸ್ತಾ ಇದ್ದೀನಿ, ಹಾಕಿದ್ದೀನಿ. ಈಗ ಮತ್ತೊಂದು ಕಡೆ ತಿರುವೆ ಹಾಕಿ ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಯಾವ ಮಸಾಲೆ ದೋಸೆ ಏನ್ರಿ, ಅಷ್ಟು ಚೆನ್ನಾಗಿದೆ. ನೀವು ಒಮ್ಮೆ ಮಾಡಿ ನೋಡಿ, ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ಹಾಗೂ ಆರೋಗ್ಯಕರವಾದ ವಿಡಿಯೋಂದಿಗೆ ಬರ್ತೀನಿ. ನಾನು ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ ಈ ದೋಸೆಗೆ. ನಿಮಗೇನು ಬೇಕೋ ಅದನ್ನು ಮಾಡ್ಕೊಳ್ಳಿ, ಸಾಗು ಬೇಕಾದ್ರೂ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಎಲ್ಲರಿಗೂ ಆರ್ಥಿಕ ಸಂಕ್ರಾಂತಿ ಹಬ್ಬದ
ಹಾರ್ದಿಕ ಶುಭಾಶಯಗಳು. ಜೈ ಗಣೇಶ.